ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ದೈವ ಭಕ್ತರಿಗೆ ದೇವರಿಂದ ಸಮಾಧಾನವು ಸಂತೋಷವು ಕೃಪೆ ಉಂಟಾಗಲಿ. ಈ ದಿನಗಳಲ್ಲಿ ಅನೇಕರು ತಾವು ಸ್ವಯಂ ಘೋಷಿತ ಪ್ರವಾದಿಗಳಾಗಿ ದೇವರಿಂದ ಕರೆಯಲ್ಪಡದೆ ಅನೇಕರು ಟ್ರೈನ್ ಅಪ್ ಆಗಿ ಪ್ರವಾದಿಗಳಾಗಿದ್ದಾರೆ. ಟ್ರೈನ್ಡ್ ಪ್ರಾಫಿಟ್ಸ್ ಆರ್ ದೇ ಇನ್ ದ ಸೊಸೈಟಿ. ಟ್ರೈನ್ಡ್ ಪ್ರಾಫಿಟ್ಸ್ ನಾಟ್ ಕಾಲ್ಡ್ ಬೈ ಗಾಡ್. ದೇವರಿಂದ ಕರೆಯಲ್ಪಡದೆ ತಾವೇ ಟ್ರೈನ್ಡ್ ಅಪ್ ಆಗಿ ಪ್ರವಾದಿಗಳ ಹಾಗೆ ಬಂದಿರುವಂತವರಿದ್ದಾರೆ. ನನಗೊಂದು ಸಾರಿ ಒಬ್ಬ ಸಹೋದರ ನನಗೆ ಫೋನ್ ಮಾಡಿ ಹೇಳಿದ, ಪಾಸ್ಟರ್, ನಾನು ಪ್ರವಾದನೆಯ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದೇನೆ, ಹೇಗೆ ಪ್ರವಾದನೆ ಮಾಡಬೇಕು, ಯಾವ ರೀತಿ ಪ್ರವಾದಿಸಬೇಕು, ಹೇಗೆ ಪ್ರವಾದಿಸಬೇಕು ಎಂಬುದಾಗಿ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದೇನೆ, ಅದೊಂದು ಕೋರ್ಸ್ ತೆಗೆದುಕೊಂಡಿದ್ದೇನೆ ಅಂತ. ನಾನು ಆ ವ್ಯಕ್ತಿಗೆ ಹೇಳಿದೆ, ನೀನು ದೇವರಿಂದ ಅಭಿಷೇಕಿಸಲ್ಪಟ್ಟ ಪ್ರವಾದಿಯ ಅಥವಾ ಮನುಷ್ಯರಿಂದ ನೇಮಿಸಲ್ಪಟ್ಟ ಪ್ರವಾದಿಯ ಅಂತ. ಆ ವ್ಯಕ್ತಿಗೆ ಆಶ್ಚರ್ಯ ಆಗಿ ಕೇಳಿದ, ಪಾಸ್ಟರ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಪಾಯಿಂಟೆಡ್ ಬೈ ಗಾಡ್ ಅಂಡ್ ಟ್ರೈನ್ಡ್ ಬೈ ಮ್ಯಾನ್? ಮನುಷ್ಯನಿಂದ ತರಬೇತಿ ಹೊಂದಿದವನು ಜ್ಞಾನಾನುಸಾರವಾಗಿ ಪ್ರವಾದಿ ಆಗ್ತಾನೆ, ದೇವರಿಂದ ಅಪಾಯಿಂಟ್ ಆಗಿ ಅಪ್ರೂವಲ್ ಆಗಿರುವಂತವನು ದೇವರಾತ್ಮ ಪ್ರೇರಿತನಾಗಿ ಪ್ರವಾದಿ ಆಗ್ತಾನೆ, ದೇವರ ಉದ್ದೇಶದ ಮೇರೆಗೆ ಪ್ರವಾದಿ ಆಗ್ತಾನೆ. ಇವತ್ತು ನೀನು ಯಾವ ವಿಧವಾದ ಪ್ರವಾದಿ? ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತ ಸಮುದಾಯವೇ, ನಾವು ಪ್ರವಾದಿಗಳೆಂಬುದಾಗಿ ಹೇಳಿ ಅನೇಕರು ಬಂದುಬಿಟ್ಟಿರುವುದರಿಂದ ಈ ಪ್ರವಾದಿಗಳ ಗುಣಾತಿಶಯಗಳು ಬಹಳ ಪ್ರಾಮುಖ್ಯ. ಪ್ರವಾದಿಗಳು ಯಾವತ್ತೂ ಅಷ್ಟೇ 3 ಸಂಗತಿಗಳನ್ನ ಪ್ರಚುರಪಡಿಸಬೇಕು. 3 ಸಂಗತಿಗಳು, 3 ಗುಣಗಳು ಆ ಪ್ರವಾದಿಯಲ್ಲಿರಬೇಕು. ಆಗ ಅವನು ನಿಜವಾದ ದೇವರಿಂದ ಅಭಿಷೇಕಿಸಲ್ಪಟ್ಟ ಪ್ರವಾದಿ. ಮಾನವ ಕಲ್ಪಿತ ಪ್ರವಾದಿ ಅಲ್ಲ, ದೈವ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಪ್ರವಾದಿ, ದೈವ ಸಂಕಲ್ಪದ ಮೇರೆಗೆ ಅಪ್ರೂವ್ಡ್ ಆಗಿರುವಂತ ಪ್ರವಾದಿ. ಯಾರು ದೇವ ಸಂಕಲ್ಪದ ಮೇರೆಗೆ ದೈವಿಕತ್ವದಿಂದ ಅಪ್ರೂವ್ಡ್ ಆಗಿರುವಂತ ಪ್ರವಾದಿ ಅಂತ ನೋಡುವುದಾದ್ರೆ, ಯೆರೆಮೀಯನು ಬರೆದ ಪ್ರವಾದಕ್ಕಿಂತ 1ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ನೋಡುವಾಗ ಯೆರೆಮೀಯನನ್ನ ದೇವರು ಪ್ರವಾದಿಸುವುದಕ್ಕಾಗಿ ಕರೀತಾರೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸ್ತಾರೆ. ಆಗ ದೇವರು ಅವನಿಗೆ 3 ಸಂಗತಿಗಳನ್ನ ನೇಮಿಸ್ತಾರೆ. 3 ಸಂಗತಿಗಳನ್ನ ಮಾಡುವುದಕ್ಕೆ ಅವನನ್ನ ಪ್ರಬೋಧಿಸ್ತಾರೆ. ದೇವರ ವಾಕ್ಯವು ಆತನ ಬಾಯಿನಲ್ಲಿತ್ತಂತೆ. ದೇವರ ವಾಕ್ಯ ಆ ವ್ಯಕ್ತಿಯ ಬಾಯಿನಲ್ಲಿತ್ತು, ಅವನು ಪ್ರವಾದಿ. ಪ್ರಿಯ ಸಹೋದರ ಸಹೋದರಿ, ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ, ದ ಅಪ್ರೂಟ್ ಅಂಡ್ ಟೇರ್ ಡೌನ್. ಪ್ರಿಯ ದೇವರ ಮಕ್ಕಳೇ, ಈಗೋ ನಿನ್ನ ಬಾಯಿನಲ್ಲಿ ಮಾತುಗಳನ್ನ ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡವುವುದು, ನಾಶ ಮಾಡುವುದು. ದಟ್ ಮೀನ್ಸ್ ಅಪ್ರೂಟ್ ಅಂಡ್ ಟೇರ್ ಡೌನ್. ದಟ್ ಮೀನ್ಸ್ ಜಡ್ಜ್ಮೆಂಟ್ ಅಂಡ್ ರಿಮೂವಲ್ ಆಫ್ ವಾಟ್ ಈಸ್ ಕರಪ್ಟ್ ಆರ್ ಸಿನ್. ಪ್ರವಾದಿ ಅಂತಂದ್ರೆ, ಒಬ್ಬ ನಿಜವಾದ ಪ್ರವಾದಿ, ಆ ವ್ಯಕ್ತಿ ಜಡ್ಜ್ಮೆಂಟ್ ಅಂದ್ರೆ ಜಡ್ಜ್ ಮಾಡ್ತಾನೆ. ಅಂದ್ರೆ ಜಡ್ಜ್ ಅಂತಂದ್ರೆ ತುಂಬಾ ಜನರು ತಪ್ಪು ತಿಳ್ಕೊಂಡಿದ್ದಾರೆ. ಜಡ್ಜ್ ಮಾಡಬೇಡಿ, ಜಡ್ಜ್ ಮಾಡಬೇಡಿ, ಜಡ್ಜ್ ಮಾಡಬೇಡಿ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಜಡ್ಜ್ಮೆಂಟ್? ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ಸುಳ್ಳುಗಾರನೋ ಸತ್ಯವಂತನೋ, ಒಬ್ಬ ವ್ಯಕ್ತಿಯ ಪ್ರಸಂಗವನ್ನ ಕೇಳಿದ ತಕ್ಷಣ ಅವನು ಸುಳ್ಳು ಪ್ರವಾದಿಯೋ ಸತ್ಯ ಪ್ರವಾದಿಯೋ ಅಂತ ತಿಳ್ಕೊಳ್ಳುವಂತ ಆತ್ಮನ ಆ ಜಡ್ಜ್ಮೆಂಟ್ ಇದೆಯಲ್ಲ, ಜಡ್ಜ್ ಮಾಡುವಂತದ್ದು ಇದೆಲ್ಲ. ಓಕೆ, ಈ ವ್ಯಕ್ತಿ ಸರಿ ಇದ್ದಾನೆ, ಈ ವ್ಯಕ್ತಿ ಪಾಪಿಸ್ಟನು, ಈ ವ್ಯಕ್ತಿನಿ ಶುದ್ಧ ಹಸ್ತವುಳ್ಳವನು, ಇವನು ಕರಪ್ಟ್ ಆಗಿದ್ದಾನೆ ಅನ್ನುವಂತ ಆ ಜಡ್ಜ್ ಅನ್ನ ತೆಗೆದುಕೊಳ್ಳೋದಿದೆಯಲ್ಲ, ಬಹಳ ಪ್ರಾಮುಖ್ಯ. ಈಗ ಒಂದು ಕ್ರಿಕೆಟ್ ಅನ್ನ ಆಡುವಂತ ವ್ಯಕ್ತಿ ತೆಗೆದುಕೊಳ್ಳಿ. ಕ್ರಿಕೆಟ್ ಆಡುವಾಗ, ಬೌಲಿಂಗ್ ಮಾಡುವಾಗ ವಿಕೆಟ್ ಆಗುತ್ತೆ ಅಥವಾ ರನ್ ಓಡುತ್ತೆ ಅಥವಾ ಏನೋ ಆದಾಗ ಆ ಜಡ್ಜ್ಮೆಂಟ್ ಕೊಡ್ತಾನಲ್ಲ ಕೂತು, ಆ ವ್ಯಕ್ತಿ ಸರಿಯಾದ ಜಡ್ಜ್ಮೆಂಟ್ ಕೊಡ್ಬೇಕು. ಓಕೆ, ಇದು ಸರಿ, ಇದು ಸರಿ ಇಲ್ಲ, ಇದು ಔಟ್ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಡುವಂತ ಸಾಮರ್ಥ್ಯ ಆ ಜಡ್ಜ್ಗಿರ್ಬೇಕು. ಜಡ್ಜ್ಮೆಂಟ್ ಮಾಡಬೇಡಿ ಅಂತ ತುಂಬಾ ಕ್ರೈಸ್ತರು ಹೇಳ್ತಾರೆ. ಅಂದ್ರೆ ಜಡ್ಜ್ಮೆಂಟ್ ಅಂತಂದ್ರೆ ನೀನ್ ನರಕಕ್ಕೆ ಹೋಗ್ಬಿಡ್ತೀಯ, ಪರಲೋಕಕ್ಕೆ ಹೋಗಲ್ಲ ಅನ್ನೋದು ಜಡ್ಜ್ಮೆಂಟ್. ಇವನು ನಾಶ ಆಗಿ ಹೋಗ್ತಾನೆ, ಇನ್ನು ನಿತ್ಯ ಜೀವಕ್ಕೆ ಹೋಗಲ್ಲ ಅನ್ನೋದು ಜಡ್ಜ್ಮೆಂಟ್. ಇವನು ಇನ್ನಷ್ಟೇ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥ ಆಗೋದೇ ಇಲ್ಲ ಅನ್ನೋದು ಜಡ್ಜ್ಮೆಂಟ್. ಬಿಕಾಸ್ ನಾವು ಅದನ್ನು ಡಿಸೈಡ್ ಮಾಡೋಲ್ಲ, ದೇವರು ಡಿಸೈಡ್ ಮಾಡೋ. ಆದ್ರೆ ಇವನು ಸುಳ್ಳಾಗಿ ಪ್ರವಾದಿಸ್ತಾ ಇದ್ದಾನೆ ಅಂತ ಗದರಿಸುವಂತದ್ದಿದೆಯಲ್ಲ, ಎಚ್ಚರಿಸುವಂತದ್ದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗದರಿಸಿ ಎಚ್ಚರಿಸುವಂತದ್ದು ಬೇರೆ, ಜಡ್ಜ್ಮೆಂಟ್ ಬೇರೆ. ಈ ದಿನ ಎಲ್ಲರೂ ಮಿಕ್ಸಪ್ ಆಗ್ಬಿಟ್ಟಿದ್ದಾರೆ. ಗದರಿಸಿ ಎಚ್ಚರಿಸುವಾಗ, ಈಗ ನನ್ನ ಮಕ್ಕಳು ತಪ್ಪು ಮಾಡುವಾಗ ಅವ್ರನ್ನ ಗದರಿಸ್ತೇನೆ, ಎಚ್ಚರಿಸ್ತೇನೆ.
ಅದು ಗದರಿಸುವಿಕೆ ಮತ್ತು ಎಚ್ಚರಿಸುವಿಕೆ. ನೀನ್ ನನ್ನ ಮಗಳೇ ಅಲ್ಲ, ನೀನು ನನ್ನ ಮಗಳಾಗೋದಕ್ಕೆ ನಿನ್ನ ಯೋಗ್ಯತೆನೇ ಇಲ್ಲ, ನೀನು ನನ್ನ ಮಗಳೆನಿಸಿಕೊಳ್ಳುವುದಕ್ಕೆ ಯಾವ ಅರ್ಹತೆ ಇಲ್ಲ ಅನ್ನುವಂಥದ್ದು ಜಡ್ಜ್ಮೆಂಟ್. ಎಲ್ಲರೂ ದೇವರ ಮಕ್ಕಳೇ, ಎಲ್ಲ ದೇವ ಜನರೇ. ಜಡ್ಜ್ಮೆಂಟ್ ಅಂತಂದ್ರೆ ಡಿಸೈಡ್ ಮಾಡುವಂಥದ್ದು, ಇನ್ನು ನೀನ್ ದೇವರ ಮಗನಲ್ಲ, ನೀನು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ ಅನ್ನುವಂಥದ್ದು ಜಡ್ಜ್ಮೆಂಟ್. ಬಟ್ ಗದರಿಸುವಿಕೆ ಬಹಳ ಪ್ರಾಮುಖ್ಯ. ಪ್ರವಾದಿ ಕರಪ್ಷನ್ ಅನ್ನ, ಪಾಪಿಷ್ಟತನವನ್ನ ಗದರಿಸಬೇಕು. ಯಾವ ಪ್ರವಾದಿ, ಯಾವುದೇ ಪ್ರವಾದಿ ಇರಲಿ, ಅದು ಎಂತ ಬೋರ್ಡ್ ಹಾಕೊಂಡಿರುವಂತ ಪ್ರವಾದಿ ಇರಲಿ, ಅದು ಎಂತ ಅನಾಯಿಂಟೆಡ್ ಪ್ರವಾದಿನೇ ಇರಲಿ, ಇಫ್ is not ಆತನು ಪಾಪವನ್ನಾಗಲಿ, ಅಕ್ರಮವನ್ನಾಗಲಿ, ಅಯೋಗ್ಯತನಗಳನ್ನಾಗಲಿ ಗದರಿಸದೆ ಹೋದರೆ ಅವನು ನಿಜವಾದ ಪ್ರವಾದಿ ಅಲ್ಲ. ಪಾಪಗಳನ್ನ ಗದರಿಸಬೇಕು, ಪಾಪಿಗಳನ್ನ ಪ್ರೀತಿಸಬೇಕು. ಯೇಸು ಪಾಪಿಗಳನ್ನ ಪ್ರೀತಿಸಿದ, ಪಾಪವನ್ನ ದ್ವೇಷಿಸಿದ, ಪಾಪದ ಕೃತ್ಯಗಳನ್ನ ಗದರಿಸಿದ, ಪಾಪದ ಕಾರ್ಯಗಳನ್ನ ಗದರಿಸಿದ ಅವನು ಪ್ರವಾದಿ. ಈಗಿನ ಕಾಲಘಟ್ಟಗಳಲ್ಲಿ ನೀವು ನೋಡುವಂತ ಪ್ರವಾದಿಗಳು ಪಾಪಗಳನ್ನ ಮಾಡುವಂತ ಅಧಿಕಾರಿಗಳೇ ಆಗಿರಲಿ, ಐಶ್ವರ್ಯವಂತರೇ ಆಗಿರಲಿ, ಅವರನ್ನ ಗದರಿಸದೆ ಹೋದರೆ ಅವನು ನಿಜವಾದ ಪ್ರವಾದಿ ಅಲ್ಲ. ಹಿ ಇಸ್ ನಾಟ್ ಟ್ರೂ ಪ್ರಾಫಿಟ್. ದೆನ್ ಹೂ ಇಸ್ ಟ್ರೂ ಪ್ರಾಫಿಟ್? ಯಾರು ಪಾಪಗಳನ್ನ, ಪಾಪ ಕೃತ್ಯಗಳನ್ನ, ಅಕ್ರಮಗಳನ್ನ ಗದರಿಸ್ತಾರೋ, ಎಚ್ಚರಿಸ್ತಾರೋ ಅವರು ನಿಜವಾದ ಪ್ರವಾದಿ. ಎರಡನೇದಾಗಿ ಡೆಸ್ಟ್ರಾಯ್ ಅಂಡ್ ಓವರ್ಥ್ರೋ ಅಂದ್ರೆ ದೇವರ ಜಡ್ಜ್ಮೆಂಟ್ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಪಾಪಿಗಳನ್ನು ನೋಡಿ ದೇವರ ಜಡ್ಜ್ಮೆಂಟ್ ಬಗ್ಗೆ ಮಾತನಾಡಬೇಕು. ನಾಶನವು ಹತ್ರವಾಗ್ತಾ ಇದೆ, ದೇವರ ಬರುವಿಕೆ ಹತ್ರವಾಗ್ತಾ ಇದೆ ಅನ್ನುವಂಥದ್ರ ಮುಂದಿನ ಜಡ್ಜ್ಮೆಂಟ್ ಬಗ್ಗೆ ಮಾತನಾಡುವಂತವನು ಪ್ರವಾದಿ. ಮುಂದಿನ ಸಂಗತಿಗಳ ಕುರಿತು, ಮುಂದೆ ಬರ್ತಕ್ಕಂಥ ದೈವ ಕೋಪದ ಕುರಿತು, ಮುಂದೆ ಬರ್ತಕ್ಕಂಥ ಕಾರ್ಯಗಳ ಕುರಿತು, ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳ ಕುರಿತು ಯಾರು ಜನಾಂಗಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾನೋ ಅವನು ನಿಜವಾದ ಪ್ರವಾದಿ. ನೋಹನು ಪ್ರವಾದಿಯಾಗಿ ಕಾರ್ಯ ಮಾಡಿದ, ಜಲಪ್ರಳಯದ ಬಗ್ಗೆ ಮಾತನಾಡಿದ. ಜಲಪ್ರಳಯ ಬರಲಿಕ್ಕಿದೆ, ನಾಶ ಬರಲಿಕ್ಕಿದೆ ಎಂಬುದಾಗಿ ಮಾತನಾಡ್ತಾ ಇದ್ದ. ಒಂದು ದಿನ ನಾಶ ಬಂತು, ನೋಹನ ಮನೆಯವರು ನಾವೆಯಲ್ಲಿ ಸುರಕ್ಷಿತವಾದರು. ಈಗಿನ ಕಾಲದ ಪ್ರವಾದಿಗಳು ಯಾರು ಮುಂದೆ ಬರ್ತಕ್ಕಂಥ ನ್ಯಾಯ ತೀರ್ಪಿನ ಬಗ್ಗೆ, ಮುಂದೆ ಬರ್ತಕ್ಕಂಥ ಕಾರ್ಯಗಳ ಬಗ್ಗೆ, ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆ ಪ್ರಸಂಗಿಸ್ತಾನೋ, ಎಚ್ಚರಿಸ್ತಾನೋ, ಸಮಾಜವನ್ನು ಎಚ್ಚರಿಸ್ತಾನೋ, ಸಭೆಗಳನ್ನ ಎಚ್ಚರಿಸ್ತಾನೋ ಅವನು ನಿಜವಾದ ಪ್ರವಾದಿ. ವಿಶ್ವಾಸಿಗಳನ್ನ ಎಚ್ಚರಿಸಬೇಕು, ಸೇವಕರುಗಳನ್ನ ಎಚ್ಚರಿಸಬೇಕು. ಅದು ಬಿಷಪೇ ಆಗಿರಲಿ, ಅದು ಯಾರೇ ಆಗಿರಲಿ, ತಪ್ಪು ನಡೀತಾ ಇದೆ, ಆ ವ್ಯಕ್ತಿ ದೇವರ ಸಮಕ್ಷಮದಲ್ಲಿ ಇಲ್ಲ ಅಂತಂದ್ರೆ ದೇವ ಕೋಪ ಬರುವಂತ ಕಾರ್ಯಗಳ ಕುರಿತು, ಈಗಿನ ದೇವರ ಪ್ರೀತಿಯ ಬಗ್ಗೆ, ಮತ್ತೆ ಮುಂದಿನ ನ್ಯಾಯ ತೀರ್ಪಿನ ಬಗ್ಗೆ, ಈಗಿನ ದೇವರ ಕರುಣೆಯ ಬಗ್ಗೆ, ಮುಂದಿನ ದೇವರ ಆ ವೈಭವದ ಬಗ್ಗೆ ಮಾತನಾಡುವಂತವನು ಪ್ರವಾದಿ. ಮೂರನೇದಾಗಿ ದೇವರು ಅಲ್ಲಿ ಪ್ರವಾದಿ ಅಂದ್ರೆ he will build and he will plant. ಅವನು ಕಟ್ಟುತ್ತಾನೆ, ನೆಡ್ತಾನೆ. ಕಟ್ಟೋದಂದ್ರೆ ಅರ್ಥ ದೇವರೊಟ್ಟಿಗೆ ಸಂಬಂಧವನ್ನ ಕಟ್ತಾನೆ. ಒಬ್ಬ ಪ್ರವಾದಿ he will build the relationship between God and people. ತನ್ನ ಬಗ್ಗೆ ಅಲ್ಲ, ತನ್ನ ರಿಲೇಶನ್ಶಿಪ್ ಬಿಲ್ಡಪ್ ಮಾಡಿಕೊಳ್ಬಾರದು, ಜನರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಬಾರದು, ವಿಶ್ವಾಸಿಗಳನ್ನ ಸಣ್ಣ ಕಡೆಗೆ ಸೆಳೆದುಕೊಳ್ಳದೆ ದೇವ ಜನರನ್ನ ಕ್ರಿಸ್ತನ ಕಡೆಗೆ ಸಂಬಂಧವನ್ನ ಕಟ್ಟುವಂತವನೇ ನಿಜವಾದ ಪ್ರವಾದಿ. ದೇವರ ದಾಹದಿಂದ ದೇವರ ಕಡೆಗೆ ಓಡಬೇಕು. ವಿಶ್ವಾಸಿಗಳು ದೇವರ ಕಡೆಗೆ ಓಡಬೇಕು. ಯಾವ ಪ್ರವಾದಿ ಜನರನ್ನ ದೇವರೊಟ್ಟಿಗೆ ಒಂದಾಗುವುದಕ್ಕೆ ಕಟ್ತಾನೋ ಅವನು ನಿಜವಾದ ಪ್ರವಾದಿ. ಮತ್ತೆ ನೆಲೆಗೊಳಿಸ್ತಾನೆ. he will plant. ದೇವರಲ್ಲಿ ಜನರನ್ನು ನೆಲೆಗೊಳಿಸ್ತಾನೆ, ದೇವರ ವಾಕ್ಯದಲ್ಲಿ ಜನರನ್ನು ನೆಲೆಗೊಳಿಸ್ತಾನೆ. ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಂಡು ಊಹಾಪು ಹೋಗುವ ಹಾಗೆ ಅಂತರಿಕ್ಷದಲ್ಲಿ ಬೆಲೆ ಇಲ್ಲದೆ ಇರುವಂತಹ, ಮಾತ್ರ ಬಲ್ಲದೆ ಸ್ಥಿರತೆ ಇಲ್ಲದೆ ಇರುವಂತಹ ಆತ್ಮಿಕತ್ವದ ಕಡೆಗೆ ನಡೆಸೋದಿಲ್ಲ, ಸ್ಥಿರವಾದ ಆತ್ಮಿಕತ್ವದ ಕಡೆಗೆ ನಡೆಸ್ತಾನೆ. ಅವನೇ ನಿಜವಾದ ಪ್ರವಾದಿ. ಈ ಗುಣಗಳಿರುವಂತವರು ನಿಜವಾದ ಪ್ರವಾದಿ. ನೀವು ನೋಡುವಂತವರು ನಿಜವಾದ ಪ್ರವಾದಿಗಳಲ್ಲವ, ಸುಳ್ಳು ಪ್ರವಾದಿಗಳ, ಸತ್ಯ ಪ್ರವಾದಿಗಳ ಯೋಚನೆ ಮಾಡಿ ಮಾತ್ರವಲ್ಲದೆ ಅವರನ್ನು ಹಿಂಬಾಲಿಸಬೇಡಿ, ದೇವರನ್ನು ಹಿಂಬಾಲಿಸಿ. ವ್ಯಕ್ತಿಗಳನ್ನು ಹಿಂಬಾಲಿಸಬೇಡಿ, ದೇವರನ್ನು ಹಿಂಬಾಲಿಸಿ. ದೇವರ ಕಡೆಗೆ ಹೆಚ್ಚು ಸಂಬಂಧವನ್ನು ಇಟ್ಕೊಳ್ಳಿ. ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸಿ, ದೇವ ಮಹಿಮೆಯನ್ನು ಹೆಚ್ಚಾಗಿ ಆಧಾರ ಮಾಡಿಕೊಂಡು ಜೀವಿಸಿರಿ. ಇದು ನಿಜವಾದ ಪ್ರವಾದಿ. ಈ ಪ್ರವಾದಿಗಳು ನಿಮ್ಮಲ್ಲಿದ್ದಾರ? ಪ್ರವಾದಿಗಳನ್ನ ಹುಡುಕಿ ಹೋಗಬೇಡಿ, ಪ್ರವಾದಿಗಳನ್ನೇ ದೇವರು ನಿಮ್ಮ ಬಳಿ ಕಳಿಸ್ತಾರೆ.
ನೀವು ಸಂಕಟದಲ್ಲಿ ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರುವುದಾದ್ರೆ, ದೇವರನ್ನ ಹೆಚ್ಚಾಗಿ ಆರಾಧಿಸ್ತಾ ಇರುವುದಾದ್ರೆ, ನೀವು ಪಾಪದಲ್ಲಿರುವುದಾದ್ರೆ ಖಂಡಿಸುವುದಕ್ಕೂ ಪ್ರವಾದಿಯನ್ನು ಕಳಿಸ್ತಾರೆ. ನೀವೆಲ್ಲಾದ್ರೂ ದೇವರಿಂದ ದೂರ ಹೋಗಿದ್ರೆ ತಿರುಗಿ ದೇವರ ಕಡೆಗೆ ತಂದು ನಿಮ್ಮನ್ನ ಕಟ್ಟುವುದಕ್ಕೆ, ನಿಮ್ಮನ್ನು ನೆಲೆಗೊಳಿಸುವುದಕ್ಕೆ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳಿಸುವಂತೆ ಮಾಡುವುದಕ್ಕಾಗಿ ದೇವರು ಪ್ರವಾದಿಗಳನ್ನು ಉಪಯೋಗಿಸ್ತಾನೆ. ಇದಕ್ಕಾಗಿ ಪ್ರವಾದಿಗಳು, ಇಂಥ ಪ್ರವಾದಿಗಳು ನಮ್ಮಲ್ಲಿದ್ದಾರ? ಯೋಚನೆ ಮಾಡುವ, ಥಿಂಕ್ ಮಾಡುವ, ಟ್ವೈಸ್ ಯೋಚನೆ ಮಾಡುವ, ತೀರ್ಮಾನ ತೆಗೆದುಕೊಳ್ಳುವ ತೀರ್ಮಾನ ನಿನ್ ಕೈನಲ್ಲಿದೆ. ನೀವ್ ಯೋಚನೆ ಮಾಡು. ನಿನ್ ದೇವರು ನಿನ್ನ ಹತ್ರ ಇದ್ದಾನೆ, ವಾಕ್ಯ ನಿನ್ನ ಹತ್ರ ಇದೆ. ಅವೆರಡನ್ನ ಆಧಾರ ಮಾಡಿಕೊಂಡು ಮುಂದೆ ಸಾಗು. ನಿತ್ಯ ಜೀವವನ್ನ ಎದುರು ನೋಡು. ಕರ್ತನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.